ಹೀರೋ 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 ಇವರೆಲ್ಲೋ ಹೋದ್ರಪ್ಪ, ಹೋಗ್ತಾ ಇದ್ದೀನಿ. ಹಾಯ್ ಗೈಸ್, ಪಾರ್ಟ್ 2ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಬೆಟ್ಟದ ಮೇಲೆಗಡೆ ಹತ್ತಿದ್ವಿ. ಈ ವಿಡಿಯೋದಲ್ಲಿ ಬೆಟ್ಟದ ಕೆಳಗಡೆ ದೇವಸ್ಥಾನನ ನೋಡೋಣ ಬನ್ನಿ. ಜಾಸ್ತಿ ಲೇಟ್ ಮಾಡೋದು ಬೇಡ. ಇಲ್ಲೇ ತೇರಿದೆ, ಕಾಣಿಸ್ತಿರ್ಬೋದು. ಈ ತೇರು ಒಳಗಡೆ ಹೋಗ್ಬಿಟ್ಟು ತೋರಿಸೋಣ ಅಂದರೆ ತುಂಬ ರಶ್ ಇದೆ ಜನರು. ಇಲ್ಲಿ ನಂಬಿಕೆ ಏನಪ್ಪ ಅಂದರೆ ಹೊಸ್ದಾಗಿ ಮದುವೆ ಆಗಿರೋರು ಅಲ್ಲಿ ಬಂದ್ಬಿಟ್ಟು ಆಶೀರ್ವಾದ ತೊಗೊಂಡ್ರೆ ಸುಖವಾಗಿರ್ತಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಎಲ್ಲರೂ ಹೋಗ್ತಿದ್ದಾರೆ. ತುಂಬ ರಶ್ ಇದೆ ಆಯಿತಾ, ಹೋಗಿ ತೋರ್ಸೋಕ್ಕಾಗಲ್ಲ. ನೋಡ್ಕೊಬಿಡಿ. ಒಳ್ಳೆ ದಿನನೇ ಬಂದಿದ್ದೀನಿ ಜಾತ್ರೆ ನೋಡೋಕ್ಕೆ. ತೇರನ್ನ ಅಲಂಕಾರ ಮಾಡಿರೋದನ್ನ ತೋರ್ಸೋಕ್ಕೆ. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ತೇರು ಎಳೆಯೋದನ್ನ ತೋರಿಸೋಣ ಅಂತ ಅಂದ್ಕೊಂಡ್ವಿ, ಆದರೆ ತೇರು ಎಳೆಯೋ ಟೈಮ್ಗೆ ನಾವು ಬೆಟ್ಟದ ಮೇಲೆ ಇದ್ವಿ. ಆ ಬೆಟ್ಟದ ಮೇಲೆ ಇದ್ದಿದ್ದಕ್ಕೆ ನಾವು ತೇರು ಎಳೆದಿದ್ದನ್ನ ನೋಡೋಕ್ಕಾಗಲಿಲ್ಲ. ನಾವು ಬರೋ ಅಷ್ಟರಲ್ಲಿ ತೇರು ಎಳೆದ್ಬಿಟ್ಟು ನಿಲ್ಲಿಸಿದ್ರು. ಈ ದೇವಸ್ಥಾನ ಕಟ್ಟಿರೋದ್ರ ಬಗ್ಗೆ ಕೂಡ ಒಂದು ಕತೆ ಇದೆ. ತಿಮ್ಮಪ್ಪ ನಾಯಕ ಅನ್ನೋ ರಾಜನಿಗೆ ಕನ್ಸಲ್ಲಿ ದೇವ್ರು ಬಂದು ನೀನು ನನ್ನ ಮಂದಿರವನ್ನು ಇಲ್ಲಿ ಕಟ್ಟಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಇಲ್ಲಿ ಈ ದೇವಸ್ಥಾನನ ಕಟ್ಟಿರೋದು. ಅಷ್ಟೇ ಅಲ್ಲದೆ ಇಲ್ಲಿ ಪೂಜೆ ಮಾಡೋದು ತಿರುಪತಿ ದೇವಾಲಯಕ್ಕೆ ಹೋಲುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿದೆ. ಅದಕ್ಕೆ ಇದನ್ನು ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ. ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡ್ರಪ್ಪ. ನನಗೂ ಸರಿಯಾಗಿ ಕಾಣಿಸ್ತಿಲ್ಲ, ನಾನು ಕ್ಯಾಮ್ರಾದಲ್ಲೇ ನೋಡಬೇಕು. ಆದರೆ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಬಾಗರು ದೇವಸ್ಥಾನದ ಒಳಗಡೆ ಹೋಗೋಣ. ತುಂಬ ರಶ್ ಇದೆ ಆಯ್ತಾ. ಜಾತ್ರೆ ಟೈಮಲ್ಲಿ ಬಂದರೆ ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. 5 minutes later. ಇವರೆಲ್ಲೋ ಹೋದ್ರಪ್ಪ, ಹೋಗ್ತಾ ಇದ್ದೀನಿ. ಇಲ್ಲಂತೂ ಫೋನ್ ಸಿಗ್ನಲು ಒಂಚೂರು ಸಿಗಲ್ಲ. ಅಂದರೆ ಜಾತ್ರೆ ಟೈಮಲ್ಲಿ ಮಾತ್ರ ಅಂತ ಅನಿಸುತ್ತೆ. ಇಲ್ಲಿ ಒಂಚೂರು ಸಿಗ್ನಲ್ ಸಿಗಲ್ಲ. ಇಲ್ಲ ನಾರ್ಮಲ್ ಟೈಮಲ್ಲಿ ಸಿಗ್ಬೋದಂತ ಅನಿಸುತ್ತೆ. ಇವಾಗಂತೂ ಸಿಗ್ತಾನೆ ಇಲ್ಲ. ಯಾರಾದರೂ ನಿಮ್ಮ ಫ್ರೆಂಡ್ಸ ಯಾರಾದರೂ ಕಳೆದೋದ್ರೆ ಮಾತ್ರ ಹುಡ್ಕೋದು ಮಾತ್ರ ತುಂಬ ಕಷ್ಟ ಆಗುತ್ತೆ. ಅಂತೂ ಇಂತೂ ಒಂದು ರೌಂಡ್ನ ಫುಲ್ ತಿರುಗಿ ಇವಾಗ ಒಳಗಡೆ ಹೋಗೋ ಸಮಯ. ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್. ಅಂತೂ ಇಂತೂ ಹುಡುಗರು ಸಿಕ್ಕಿದ್ರು. ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಆದಷ್ಟು ಬೇಗ ದೇವ್ರ ದರ್ಶನ ಮಾಡ್ತೀವಿ. ಮೇಲೆ ಬೆಟ್ಟದ ಮೇಲೆ ಇರೋವಂಥ ದೇವ್ರನ್ನ ನೋಡಿದ್ವಿ. ಇವಾಗ ಕೆಳಗಡೆ ಇರೋ ದೇವ್ರನ್ನ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಸರ್ ಅಂತೂ ಇಂತೂ ಒಳಗಡೆ ಹೋಗ್ತಿದ್ದೀವಿ. ನೋಡ್ತಿರ್ಬೋದು ತಿರುಪತಿ ಚೆಕಿಂಗಿಗೆಲ್ಲ ಇಟ್ಟಿದ್ದಾರೆ. ಕುಯ್ ಅಂದ್ಬಿಡ್ತು. ನನಗೇನು ಭಯ ಆಗಲಿಲ್ಲ, ನಾನೇನು ತಂದಿಲ್ಲ. ಮೇ ಬಿ ಅಯಸ್ಕಾಂತ ಇರೋದಕ್ಕೇನಾದರೂ ಡಿಟೆಕ್ಟ್ ಆಗಿರ್ಬೇಕಾ ಅಂತ ಇರ್ಬೋದು. ಬಂದ್ವಿ ಗುರು ದೇವಸ್ಥಾನಕ್ಕೆ. ನೋಡ್ರಪ್ಪ, ಸುಮಾರು ಹಳೇದು ಆದರೆ ಹೊಸ್ದಾಗಿ ಮತ್ತೆ ರೆಡಿ ಮಾಡಿದ್ದಾರೆ. ತುಂಬ ವರ್ಷ ಹಳೇದು ಇದು, ಹೊಸ್ದಾಗಿ ರೆಡಿ ಮಾಡಿದ್ದಾರೆ. ಈ ಕಲ್ಲು ಏನಿದೆ ಇದೆಲ್ಲ ಹಳೇದು. ಸಿಮೆಂಟ್ ಎಲ್ಲ ಈ ನೆಲದಲ್ಲಿ ಏನಿದೆ ಓಡಾಡ್ತಿದ್ದೀವಲ್ಲ ಆ ಕಲ್ಲು ಮಾತ್ರ ಹೊಸದು. ತುಂಬ ಹಳೆ ಕಾಲದ್ದು ಗುರು, ಸೀರಿಯಸ್ ಆಗಿ. ಈ ಕಲ್ಲೆಲ್ಲ ಏನಿದೆ ಅದೆಲ್ಲ ಹಳೆ ಕಾಲದ್ದು. ನೆಲ ಮಾತ್ರ ಫುಲ್ಲು ಹೊಸದು. ಯಾವ ಪ್ರಸಾದ ಏನೂ ತಗೊಂಡಿಲ್ಲ. ರಶ್ ಇದ್ದಾರೆ. ಇನ್ನೇನು ಹಬ್ಬ ಅಂದರೆ ಇನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ಬೋದೇನು. ನೋಡ್ಕೊಳ್ರಪ್ಪ. ಯಾಕೆ ಕಾಣಿಸಲ್ಲ? ತುಂಬ ಚೆನ್ನಾಗೇ ಕಾಣಿಸ್ತೀರ. ಹೀರೋ 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 ಹೀರೋ. ದೇವಸ್ಥಾನ ಮಾತ್ರ ಈ ಕಡೆಯಿಂದ ಸಗದಾಗಿ ಕಾಣಿಸ್ತಾ ಇದೆ. ನೋಡ್ರಿ ತೋರಿಸ್ತೀನಿ. ಗೋಪುರ 1 2 3 4 5 ಡೋರ್ಗಳಿದ್ದಾವೆ. ಇನ್ನೂ ಹೆವಿ ರಶ್ ಐತೆ ಗುರು. 5 ಡೋರು. ಅದು ಹೊಸ್ದಾಗಿ ಕಟ್ಟಿರೋದು ಹಳೇದು ಗೊತ್ತಾಗ್ತಿಲ್ಲ. ಮೇ ಬಿ ಹಳೇದೇ ಇರಬೇಕು. ಅದಕ್ಕೆ ಹೊಸ್ದಾಗಿ ಪೈಂಟ್ ಮಾಡಿದ್ದಾರೆ. ಸತತ ಮುಕ್ಕಾಲು ಗಂಟೆ ನಿಂತಾದ್ಮೇಲೆ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಒಳಗಡೆ ವೀಡಿಯೋ ಮಾಡೋಕೆ ಬಿಡ್ತಾರಲ್ಲ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲದೆ ಒಂದು ದೇವರ ವಿಗ್ರಹ ಇದೆ. ಯಾವ ದೇವರು ಇಲ್ಲಿರೋದು? ತಿರುಪತಿ. ಇದು ಕೂಡ ಅದೇನಾ?
ವೆಂಕಟೇಶ್ವರ ಸ್ವಾಮಿ. ಈ ಜಾಗದ ಬಗ್ಗೆ ಹೇಳಬೇಕು ಅಂದರೆ ವಸಿಷ್ಠ ಮುನಿ ಇಲ್ಲಿ 800 ವರ್ಷ ತಪಾಸ್ ಮಾಡಿದ್ರಂತೆ. ಆಷಾಢ ಮಾಸ ಶುದ್ಧ ದ್ವಾದಶಿ ದಿನ ವೆಂಕಟೇಶ್ವರ ಸ್ವಾಮಿ ವಸಿಷ್ಠ ಮುನಿಗೆ ದರ್ಶನ ಕೊಡ್ತಾರೆ. ಅದಕ್ಕೆ ಎಲ್ಲೂ ಹಬ್ಬ ಮದುವೆ ಏನೋ ನಡೆದಿರುವಂಥ ಈ ಆಷಾಢದಲ್ಲಿ ಇಲ್ಲಿ ಜಾತ್ರೆನೇ ನಡೆಯುತ್ತೆ. ಈ ರಶಲ್ಲಿ ನಾವು ಒಳಗಡೆ ಹೋಗೋಣ ಬನ್ನಿ. ತುಂಬ ರಶ್ ಐತೆ. ಅಣ್ಣ ಬ್ಯಾಗ್ ಬಿಡೋಣ ಅಣ್ಣ, ಬ್ಯಾಗ್ ಹಿಡ್ಕೊಂಡು ಬಿಡ್ತಾನೆ ಇರಲಿಲ್ಲ ದೇವಸ್ಥಾನ ಒಳಗಡೆ. ಇದು ಕೂಡ ಸ್ವಲ್ಪ ಬಗ್ಗೋಬೇಕು, 6 ಫೀಟ್ ಇರೋದ್ರಿಂದ. ಬನ್ನಿ ಮುಂದೆ. ಬನ್ನಿಪ್ಪ ಮುಂದೆ ಬನ್ನಿ, ದರ್ಶನ ಮಾಡಿ ಮುಂದೆ ಬನ್ನಿ. ದೇವ್ರೆ ಎಲ್ಲರೂ ಚೆನ್ನಾಗಿರಪ್ಪ, ಎಲ್ರಿಗಿಂತ ಹೆಚ್ಚಾಗಿ ಕಾಣಿಕೆ ಹಾಕಿ ಬನ್ನಿ ಮುಂದೆ, ದರ್ಶನ ಮಾಡಿ, ಮಹಾಲಕ್ಷ್ಮಿ ದರ್ಶನ ಮಾಡಿ, ಕಾಣಿಕೆ ಹಾಕಿ. ಬನ್ನಿಪ್ಪ ಮುಂದೆ ಬನ್ನಿ, ದರ್ಶನ ಮಾಡಿ. ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ. ಹೇಳ್ತೀನಿ ಅಂದರೆ ಜಾತ್ರೆ ಟೈಮಲ್ಲಿ ಮುಂದೆ ಬನ್ನಿ, ದರ್ಶನ ಮಾಡಿ, ಬನ್ನಿ ಮುಂದೆ, ಕಾಣಿಕೆ ಹಾಕಿ ಬನ್ನಿ ಮುಂದೆ. ಫೋಟೋ ತಗೊಂಡು ನಿಂತ್ಕೊಂಡ್ರೆ ರಶ್ ಆಗುತ್ತೆ. ಎಲ್ಲ ಫೋಟೋ ಕೆಳಗಡೆ ಕೂಡ ದೇವರಿದೆ, ವಿಗ್ರಹಗಳು. ಇದು ಹಳೆಯ ದೇವಸ್ಥಾನ ಆದರೆ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಒಳ್ಳೆಯದು ನೋಡಿ. ಕೊಡ್ರೆ ಇಲ್ಲಿಂದ ಹೊರಗಡೆ ಎಂಟ್ರೆನ್ಸ್ ಬಾಗಿಲು ಇದು. ಇಲ್ಲಿಂದ ಹೊರಗಡೆ ಬಂದ್ಬಿಟ್ವಿ. ಅಲ್ಲಿಂದ ಕ್ಯೂ ನಿಂತಿದ್ದು, ಅಲ್ಲಿಂದ ಕ್ಯೂ ನಿಂತ್ಕೊಂಡು ಹಿಂಗೆ ಬಂದು ನಂತರ ಒಳಗೆ ಹೋಗಿ ಇಲ್ಲಿಗೆ ಬಂದಿದ್ದು. ಇದು ಎಕ್ಸಿಟ್. ಇಲ್ಲಿ ಒಂಚೂರು ಮಳೆನೇ ಇಲ್ಲ, ಬೇಸಿಗೆ ಕಾಲದಲ್ಲಿದ್ದೀನಿ ಅನ್ನಿಸ್ತಿದೆ ನಿಜವಾಗ್ಲೂ. ಕಲ್ಯಾಣಿಗುರು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಳೆ ಕಾಲದ್ದೇ ಆದರೆ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಜನ ಪ್ರಸಾದಕ್ಕೋಸ್ಕರ ಕ್ಯೂ ನಿಂತಿರೋದು. ಇಲ್ಲಿ ನಮ್ಮ ಹುಡುಗರೆಲ್ಲ ನಿಂತವ್ರೆ. ಪ್ರಸಾದ ಇಸ್ಕೊಂಡ್ವಿ. ಲಾಡು, ಪಾಯಸ, ಕೋಸಂಬರಿ, ಹಾಗೆ ಒಂದು ಪಲ್ಯ ಕೊಟ್ಬಿಟ್ಟು ಪುಳಿಯೋಗರೆ, ನೀರಿದೆ, ಹಾಗೆ ಅನ್ನ ಸಾಂಬಾರು ಮತ್ತು ಮೊಸರನ್ನ ಕೂಡ ಇದೆ. ನಾನಿನ್ನು ಹಾಕಿಸ್ಕೊಂಡಿಲ್ಲ, ಆಲ್ರೆಡಿ ಪ್ಲೇಟ್ ತುಂಬೋಗಿದೆ ಅಂತ. ದೇವ್ರನ್ನ ದರ್ಶನ ಮಾಡಾಯ್ತು, ಇನ್ನೇನು ಹೊರಡೋದೆ. ಇವತ್ತು ಒಂದೇ ದಿನ ಲಾಸ್ಟ್ ಜಾತ್ರೆ. ಮುಗಿತು. ಐಸ್ ಕ್ರೀಮ್ ತಿನ್ಕೊಂಡು ನಾವು ಬೈಕ್ ಪಾರ್ಕಿಂಗ್ ಆಗಿರೋ ಜಾಗಕ್ಕೆ ಹೋಗ್ತಿದ್ದೀವಿ. ಇನ್ನೇ ಮುಗೀತು. ನಮ್ಮೂರ ಜೊತೆ 10 ನಿಮಿಷ ನಾವು ಇನ್ನೊಂದು ಆಟೋ ಸಾಮಾನುಗಳಿದ್ದಾವೆ. ನಾವೇನು ಚಿಕ್ಕ ಮಕ್ಕಳಲ್ಲ ಇವನ್ನೆಲ್ಲ ನೋಡೋಕ್ಕೆ. ಬನ್ನಿ ಬೇಡ ಸಾಕು, ನಮಗೆ ಬೇಕಾಗಿರೋ ಜಾತ್ರೆ ನೋಡಿದ್ದೀವಿ. ಜಾತ್ರೆ ಮುಗಿಸ್ಕೊಂಡಿದ್ದೀವಿ, ಹೊರಡ್ತಾ ಇದ್ದೀವಿ. ಅಂತೂ ಇಂತೂ ಜಾತ್ರೆ ಮುಗೀತು. ಇವಾಗ ನಾವು ನಮ್ಮೂರಿಗೆ ಹೊರಡ್ತಾ ಇದ್ದೀವಿ. ತುಂಬ ರಶ್ ಇತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಐಕನ್ ಇಷ್ಟ ಆಗಿದ್ರೆ ನೀವು ಒತ್ಕೊಳ್ಳಿ, ಕೇಳಕ್ಕೆ ಹೋಗಲ್ಲ. ಓಕೆ ಬ್ರೋ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.